ಅಟ್ಲೀಸ್ಟ್ ನನ್ನ ಐಡೆಂಟಿಫೈ ಮಾಡಿದ್ಯಲ್ಲ. ಯಾಕೆ ಹಂಗಂತೀಯ? ನೀನು ನಮ್ ದೊಡ್ಡಪ್ಪ ಮಗಳಾದ್ರು ನನ್ ಸ್ವಂತ ತಂಗಿ ಅಂತಾನೆ ಅನ್ಕೊಂಡಿದ್ದೀನಿ. ಐಷಾರಾಮಿ ವ್ಯಕ್ತಿಗಳಿಗೆ ಬಡವರ್ ನೆನ್ಪಿರಲ್ಲ. ಹುಚ್ಚುಡ್ಗಿ. ಮಾರ್ನಿಂಗ್ ಬರ್ತಿರ್ಬೇಕಾದ್ರೆ ಭಾವ ಮತ್ತೆ ಪಾಪು ಸಿಕ್ಕಿದ್ರು. ವಿಷಯ ಗೊತ್ತಾಯ್ತು. ಒಬ್ಳೇ ಇರ್ತೀಯ. ನಾ ಬಂದಿದ್ದು ಒಳ್ಳೇದೇ ಇತ್ತು. ಹೌದು, ಫ್ರೆಶ್ ಅಪ್ ಆಗ್ಬೇಕಾ? ಊಟ ಬಡಿಸ್ತೀನಿ. ಸರಿ. ಮತ್ತೆ ಏನ್ ವಿಶೇಷ? ಈ ಸಲ ಸೆಕೆಂಡ್ PU ರ್ಯಾಂಕ್ ಬರೋ ಪ್ಲಾನ್ ಇದ್ಯಾ? ಅಯ್ಯೋ ಬಿಡಕ್ಕ, ನಾವು ನಿಮ್ಮಷ್ಟೆಲ್ಲ ಟ್ಯಾಲೆಂಟೆಡ್ ಅಲ್ಲ. ನಂಗೆ ಮತ್ತೆ ಹೋಯ್ತು. ನಿಂಗೆ ಪ್ರಸಾದ ತಗೊಂಡ್ಬಂದಿದ್ದೀನಿ. ತಡಿ, ಬ್ಯಾಗ್ ನಲ್ಲಿದೆ, ತಗೊಂಡ್ಬರ್ತೀನಿ. ಹೌದಾ? ಕೊಡು. ತಗೋ. ಅಗ್ರಿ, ತಲೆ ಸುತ್ತಲಾಗ್ತಿದೆ. ತಡಿಯೋದಿಕ್ಕೆ ಆಗ್ತಿಲ್ಲ. ಆಸ್ಪತ್ರೆಗೆ ಹೋಗೋಣ. ಪಾಪ. ಅದ್ರಿ, ನೀನ್ ಸೇವನೆ ಮಾಡಿದ್ದು ಅಮೃತ ಅನ್ಕೊಂಡ? ಅದು ವಿಷ. ಪ್ಲೀಸ್ ಉಳಿಸು. ನಾನಿಲ್ದೆ ನನ್ನ ಮಗು ಗಂಡನ ಯಾರು ನೋಡ್ಕೊತಾರೆ? ನಾನಿದೀನಲ್ಲ. ಯಾಕೆ ಹಿಂಗ್ ಮಾಡಿದೆ? ನಿನ್ ಸ್ಥಾನನ ಪಡ್ಕೊಳ್ಳೋದಿಕ್ಕೆ. 4 ವರ್ಷ ಕಳೆದು ನಾನು ಇವನ್ನ ಮದ್ವೆ ಆಗ್ತೀನಿ. ಆಲ್ರೆಡಿ ಮಗುನ ಹೆತ್ಕೊಟ್ಟಿದೀಯಾ. ನಂಗೆ ಮಗು ಹೇರೋ ಕೆಲಸ ಇಲ್ಲ. ಫಿಗರ್ ಬ್ಯೂಟಿ ಹಾಳಾಗೋದಿಲ್ಲ. ತುಂಬಾ ಥ್ಯಾಂಕ್ಸ್ ಅಮ್ಮ. ದುರ್ಗಮ್ಮ. ಟಿಕೆಟ್ ತಗೊಂಡ್ಬಿಟ್ಲು. ಇವಾಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಯಾರು ನೀನು? ನಾನು ನಾನೇ. ಭೂಮಿ, ಆಕಾಶ, ಪಾತಾಳ, ತ್ರಿಲೋಕಗಳು ನಾನೇ. ಕಂದಿನಿ ನಾನು, ಅದ್ರಿಜ ನಾನೇ, ಕಣ ಕಣದಲ್ಲೂ ನಾನೇ. ಭಕ್ತರನ್ನು ಕೊರೆಯುವ ಸರ್ವಶಕ್ತಿ ದೇವಿ ನಾನು, ಮಹಾದೇವಿ ನಾನು.
ತಪ್ಪಿಸಿಕೊಂಡೆ ಎಂದು ಭಾವಿಸಿದೆಯಾ? ನಾನು ಸರ್ವಾಂತರ್ಯಾಮಿ, ಎಲ್ಲಾ ಕಡೆಯೂ ಇದ್ದೇನೆ. ನನ್ನ ಭಕ್ತೆಯನ್ನು ಕೊಂದು ಅವಳ ಸ್ಥಾನದಲ್ಲಿ ಮೆರೆಯಬೇಕೆಂದಿರುವೆಯಾ? ಅಧರ್ಮದ ವಿನಾಶಕ್ಕಾಗಿ ನಾನು ಬಂದಿದ್ದೇನೆ. ನಿನ್ನ ಪಾಪಕ್ಕೆ ತಕ್ಕ ಪ್ರತಿಫಲ ತೆಗೆದುಕೋ. ನಾನಿನ್ನು ಬದುಕಿದೀನ? ಅಮ್ಮ, ಅಮ್ಮ, ದುರ್ಗಮ್ಮ, ಎಲ್ಲ ನಿನ್ನೆ ಅಮ್ಮ. ನಂಬಿದ ಜನರನ್ನ ನೀನ್ ಯಾವತ್ತೂ ಕೈ ಬಿಡೋದಿಲ್ಲ. ನಿಂಗೆ ನೀನೇ ಸಾಟಿ ಅಮ್ಮ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ನನ್ನ ಹೊಣೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.